ಬೆಳಗ್ಗೆ ದೊಡ್ಡಬಳ್ಳಾಪುರದಿಂದ ಟಾಕ್ಸಿಸ್ ಯಶ್ ಸಿನಿಮಾ ವೀಕ್ಷಿಸಲು ಕೋಲಾರಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ದುರ್ದೈವಿಗಳು ಅಪಘಾತದಲ್ಲಿ ಒಬ್ಬ ಯುವಕ ಸ್ಥಳದಲ್ಲೇ ಅಸುನೀಗಿದ್ದು ಮತ್ತೊಬ್ಬ ಗಂಭೀರ ಗಾಯಗೊಂಡು ಆಸ್ಪತ್ರೆ ದಾಖಲಾಗಿರುವ ಘಟನೆ ಇಂದು ನಡೆದಿದೆ. ಶಿಡ್ಲಘಟ್ಟ ಹೊರವಲಯದ ಅಂದಿಗನಾಳ ಕೆರೆಕಟ್ಟೆಯ ಮೂರಿ ತಡೆಗೋಡೆಗೆ ಡಿಯೋ ಸ್ಕೂಟರ್ ನಿಯಂತ್ರಣ ತಪ್ಪಿ ಅಪಘಾತವಾಗಿ ಒಬ್ಬ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಆಗಿದೆ. ಅಪಘಾತದಲ್ಲಿ ದೊಡ್ಡಬಳ್ಳಾಪುರದ ಸಂಜಯ್ ನಗರ ನಿವಾಸಿ 36 ವರ್ಷದ ಪುರುಷೋತ್ತಮ್ ಎಂಬುವರು ಸ್ಥಳದಲ್ಲೇ ಅಸುನೀಗಿದ್ದು, ಹಿಂಬದಿಯಲ್ಲಿ ಕುಳಿತಿದ್ದ 35 ವರ್ಷದ ವಿನಯ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ವೀಕ್ಷಿಸಿ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮೃತದೇಹವನ್ನು ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ದಾಖಲಿಸಿದ್ದು, ಅತಿ ವೇಗ ಹಾಗೂ ಅಜಾಗರೂಕತೆ ಚಾಲನೆಯಿಂದ ಇಂತಹ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದ್ದು, ವಿಶೇಷವಾಗಿ ಯುವಕರು ವಾಹನಗಳ ಚಾಲನೆಯಲ್ಲಿ ಜಾಗೃತೆ ವಹಿಸಬೇಕಿದೆ ಎಂದು ಇಂತಹ ಘಟನೆಗಳು ತಿಳಿಸುವಂತಾಗಿದೆ. ಯಾವ ಊರು ನಿಮ್ಮ? ದೊಡ್ಡಬಳ್ಳಾಪುರ ಸಂಜಯ್ ನಗರದಲ್ಲಿ. ಮದುವೆ ಆಗಿದೆಯಾ? ಮದುವೆ ಆಗಿಲ್ಲ. ಮೂವಿ ನೋಡೋದಕ್ಕೆ ಎಲ್ಲಿಗೆ? ಶಿಡ್ಲಘಟ್ಟ ಬರ್ತಾ ಇದ್ರೆ ಕೋಲಾರ ಬರ್ತಾ ಇದ್ರೆ? ಕೋಲಾರ ಹೋಗ್ತಾ ಇದ್ರು. ಶಿಡ್ಲಘಟ್ಟ ಹತ್ರ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಕೋಲಾರಕ್ಕೆ ಹೋಗಬೇಕಾಗಿದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಅದು ಆಕ್ಸಿಡೆಂಟ್ ಯಾವ ರೀತಿ ಆಯ್ತು ಅಂತ ಏನು ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಸರ್, ನಮ್ಗೆ ಯಾವ ಥರ ಆಗಿದೆ. ಏನಾದರೂ ವಾಹನ ಏನಾದರೂ ಅಡ್ಡ ಬಂದಿದೆಯಾ ಏನೋ ಅಂತ? ಇಲ್ಲ ಸರ್, ವಾಹನ ಹೋಗಿದ್ದಾರೆ. ಹಾಸ್ಪಿಟಲ್ ನಾವು ಹೋಗಿದ್ವಿ. ವಾಹನ ಏನು ಬಂದಿಲ್ಲ. ಇದು ಇದ್ರ ಹತ್ರ ಬರ್ತಾ ಇರೋದು. ಚಿಕ್ಕಬಳ್ಳಾಪುರನಿಂದ ಗಾಡಿ ಬಂದರೆ ಅವ್ರು ಲೆಫ್ಟ್ ಸೈಡಲ್ಲಿ ಹೋಗೋದು ಬಿಟ್ಬಿಟ್ಟು ರೈಟ್ ಸೈಡಲ್ಲಿ ಬಂದವರು. ರೈಟ್ ಸೈಡಲ್ಲಿ ಬಂದು ಹೊಡೆದ್ಬಿಟ್ಟು ಗಾಡಿ ಹೊಡಿತಾನೆ ಅವ್ನು ಹಿಂದ್ಗಡೆ ಕುತ್ಕೊಂಡ್ರವನು ಒಂಕೆ ಹೋಗಿಬಿದ್ದವನು. ಇವನು ಹಿಂದಿನಕ್ಕೆ ಬಿದ್ದವನು ಸ್ಪಾಟ್. ಬೈಕ್ ಓಡಿಸ್ತಾ ಇರೋರು ಡೆತ್ ಆಗಿರೋ. ಬೈಕ್ ಓಡಿಸ್ತಾ ಇರೋ ಡೆತ್ ಆಗಿರೋ. ಮತ್ತು ಅವ್ರಿಗೇನಾಗಿದೆ? ಅವ್ರ ಕೈ ಕಾಲು ಫ್ರ್ಯಾಕ್ಚರ್ ಆಗಿದೆ. ಅವರು ಈಗ ಎಲ್ಲಿದ್ದಾರೆ? ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಸರಿ.